Dear students, the electric circuits generally consist of the number of resistors and the cells. So these are interconnected with each other, so in a complicated manner. And such type of the circuits are known as complex circuits. In complex circuit, the Ohm's law is not only sufficient to find out the current and the potential difference across each component of the circuit. In that case, we must use one of the important and extended form of the Ohm's law, that is based on the conservation of charge and the conservation of energy, known as an Kirchhoff law for the electrical network. Gustav Robert Kirchhoff. So he introduced the two important laws based on the conservation of charge and the energy. And these laws are most helpful to solve the complicated circuits, to find out the potential difference across any component as well as the current across it. Now ಓಮ್ಸ್ ಲಾ ನಿಂದ ಸಿಂಪಲ್ ಆದಂತ ಸರ್ಕ್ಯೂಟ್ಸ್ ಅನ್ನು ಸಾಲ್ವ್ ಮಾಡಬಹುದು. ಅಂದ್ರೆ ಆ ಸರ್ಕ್ಯೂಟ್ ನಲ್ಲಿ ನಂಬರ್ ಆಫ್ ರೆಜಿಸ್ಟರ್ಸ್ ಇಂಟರ್ ಕನೆಕ್ಟ್ ಮಾಡಿ, ಸೊ ಒಂದು ಬ್ಯಾಟರಿ ಯೂಸ್ ಮಾಡಿದಾಗ ಯಾವ ರೀತಿಯಾಗಿ ಯಾವುದೇ ಕಾಂಪೋನೆಂಟ್ ನಲ್ಲಿ ಪೊಟೆನ್ಶಿಯಲ್ ಡ್ರಾಪ್ ಎಷ್ಟಾಗುತ್ತೆ, ಕರೆಂಟ್ ಎಷ್ಟಾಗುತ್ತೆ ಯಾವುದೇ ಬ್ರಾಂಚ್ ನಲ್ಲಿ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬಹುದು. ಒಂದು ವೇಳೆ ಅದೇ ಸರ್ಕ್ಯೂಟ್ ನಲ್ಲಿ ನಂಬರ್ ಆಫ್ ರೆಜಿಸ್ಟರ್ಸ್ ಹೆಚ್ಚಾಗಿದ್ದಾಗ, ಸರ್ಕ್ಯೂಟ್ ನಲ್ಲಿ ಸೆಲ್ಸ್ ಕೂಡ ಹೆಚ್ಚಾಗಿದ್ದಾಗ ಅಂತ ಸರ್ಕ್ಯೂಟ್ ಗಳನ್ನು ನಾವು ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಅಂತೇವೆ. ಅಂತ ಟೈಮ್ ನಲ್ಲಿ ನಮ್ಗೆ ಓಮ್ಸ್ ಲಾ ಅಷ್ಟೇ ಸಫಿಶಿಯಂಟ್ ಆಗೋದಿಲ್ಲ. ಆವಾಗ ನಮ್ಗೆ ಆ ಲಾ ಅನ್ನು ನಾವು ಮತ್ತೊಂದು ರೂಲ್ ಅನ್ನು ಯೂಸ್ ಮಾಡ್ತೇವೆ, ಅದನ್ನೇ ನಾವು ಕಿರ್ಚಾಫ್ ಲಾಸ್ ಫಾರ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತ ಕರಿತೇವೆ. ಸೊ ಕಿರ್ಚಾಫ್ ನೇಮ್ ಆಫ್ ದ ಫಿಸಿಸಿಸ್ಟ್. ಈ ಸೈಂಟಿಸ್ಟ್ ಏನ್ ಮಾಡ್ತಾನೆ ಅಂದ್ರೆ, ನಮ್ಗೆ ಎರಡು ರೂಲ್ ಇದೆ ನೇಚರ್ ನಲ್ಲಿ. ಒಂದು ಕನ್ಸರ್ವೇಷನ್ ಆಫ್ ಚಾರ್ಜ್ ಆಗುತ್ತೆ ಮತ್ತು ಕನ್ಸರ್ವೇಷನ್ ಆಫ್ ಎನರ್ಜಿ ಕೂಡ ಆಗುತ್ತೆ. ಅಂದ್ರೆ ಯಾವುದೇ ಸರ್ಕ್ಯೂಟ್ ನಲ್ಲಿ ಯಾವಾಗಲೂ ಚಾರ್ಜ್ ಕನ್ಸರ್ವ್ ಆಗುತ್ತೆ ಮತ್ತು ಎನರ್ಜಿ ಕನ್ಸರ್ವ್ ಆಗುತ್ತೆ ಅಂತ ಹೇಳಿ ಈ ಎರಡು ರೂಲ್ ಅನ್ನು ಡಿಫೈನ್ ಮಾಡ್ತಾನೆ. ಸೊ ಆ ಎರಡು ರೂಲ್ ಇಂದ ನಾವು ಎಂಥದ್ದೇ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಇರಲಿ, ವೆರಿ ಸಿಂಪ್ಲೆಸ್ಟ್ ವೇ ನಲ್ಲಿ ನಾವು ಈಸಿ ಆಗಿ ಆ ಸರ್ಕ್ಯೂಟ್ ಅನ್ನು ಸಾಲ್ವ್ ಮಾಡಿ ಎಲ್ಲಾ ಕಾಂಪೋನೆಂಟ್ ನಲ್ಲಿ ಪೊಟೆನ್ಶಿಯಲ್ ಡ್ರಾಪ್ ಎಷ್ಟಿದೆ ಮತ್ತು ಯಾವುದೇ ಬ್ರಾಂಚ್ ನಲ್ಲಿ ಕರೆಂಟ್ ಕೂಡ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಅದನ್ನು ನಾವು ಈಸಿಯಾಗಿ ಇದನ್ನು ಯಾವ ರೀತಿಯಾಗಿ ಎಕ್ಸಾಮ್ ನಲ್ಲಿ ಬರೀಬೇಕು ಅಂತ ಕೂಡ ನೋಡೋಣ. ಈ ಎಲೆಕ್ಟ್ರಿಕಲ್ ನೆಟ್ವರ್ಕ್ ನಲ್ಲಿ ನೋಡ್ತಾ ಇದ್ದೀರಿ, ಈ ನೆಟ್ವರ್ಕ್ ನಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಒಂದು ಸೆಲ್, ಒಂದೇ ರೆಜಿಸ್ಟರ್ಸ್ ಇಲ್ಲ. ಇಲ್ಲಿ ಬೇಕಾದಷ್ಟು ಸರ್ಕ್ಯೂಟ್ಸ್ ಎಲಿಮೆಂಟ್ಸ್ ಇದೆ, ರೆಜಿಸ್ಟರ್ ಇದೆ, ನಂಬರ್ ಆಫ್ ಬ್ಯಾಟರೀಸ್ ಕೂಡ ಇದೆ. ಸೊ ಇಂತಹ ಸರ್ಕ್ಯೂಟ್ಸ್ ನಾವು ಸಾಲ್ವ್ ಮಾಡ್ಬೇಕಿದ್ರೆ ನಮ್ ಓಮ್ಸ್ ಲಾ ನಿಂದ ಸೊಲ್ಯೂಷನ್ ಈಸಿಯಾಗಿ ಬರೋದಿಲ್ಲ. ಅದಕ್ಕೆ ನಾವು ಕಿರ್ಚಾಫ್ ರೂಲ್ ಅನ್ನು ಯೂಸ್ ಮಾಡಬೇಕು. ಕಿರ್ಚಾಫ್ ರೂಲ್ ನಲ್ಲಿ ಎರಡು ರೂಲ್ ಇದೆ. ಒಂದು ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಮೇಲೆ, ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಮೇಲೆ ನಮ್ಗೆ ಕಿರ್ಚಾಫ್ ಜಂಕ್ಷನ್ ರೂಲ್ ಅಂತಿದೆ. ಸೊ ಜಂಕ್ಷನ್ ರೂಲ್ ಅಂದ್ರೆ ಯಾವುದೇ ಒಂದು ಪಾಯಿಂಟ್ ನಲ್ಲಿ ನಂಬರ್ ಆಫ್ ಕಂಡಕ್ಟರ್ಸ್ ಮೀಟ್ ಆದಾಗ ಅದನ್ನು ನಾವು ಜಂಕ್ಷನ್ ಅಂತ ಕರಿತೇವೆ. ಅದು ಕನ್ಸರ್ವೇಷನ್ ಆಫ್ ಚಾರ್ಜ್ ಮೇಲೆ ವರ್ಕ್ ಆಗುತ್ತೆ. ಅಂಡ್ ಸೆಕೆಂಡ್ ಕಿರ್ಚಾಫ್ ವೋಲ್ಟೇಜ್ ಲಾ, ಆರ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ಲೂಪ್ ರೂಲ್ ಅಂತ ಕೂಡ ಕರಿತೇವೆ ನಾವು. ಈ ಲೂಪ್ ರೂಲ್ ನಮಗೆ ಕನ್ಸರ್ವೇಷನ್ ಆಫ್ ಎನರ್ಜಿ ಮೇಲೆ ವರ್ಕ್ ಆಗುತ್ತೆ. ಈ ಲೂಪ್ ಅಂದ್ರೆ ಯಾವುದೇ ನೆಟ್ವರ್ಕ್ ನಲ್ಲಿ ಕ್ಲೋಸ್ಡ್ ಪಾತ್ ಅಂದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೇವೆ ಅದೇ ಪಾಯಿಂಟ್ ಗೆ ನಾವು ಕಂಪ್ಲೀಟ್ ಆಗಿ ಬಂದಾಗ ಅದು ಕ್ಲೋಸ್ಡ್ ಪಾತ್ ಆಗುತ್ತೆ. ಆ ಕ್ಲೋಸ್ಡ್ ಪಾತ್ ಆಫ್ ದ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಈಸ್ ನೋನ್ ಎಸ್ ಅನ್ ಲೂಪ್, ಆರ್ ಆಲ್ಸೋ ನೋನ್ ಎಸ್ ಅನ್ ಎಲೆಕ್ಟ್ರಿಕಲ್ ಮೆಶ್. ಆಲ್ಸೋ ಮೆಶ್ ಅಂತ ಕೂಡ ನಾವು ಅದನ್ನು ಕರಿತೇವೆ. ನಾವು ಈ ಎರಡಕ್ಕೂ ನಾವು ಸಿಂಪ್ಲೆಸ್ಟ್ ವೇ ನಲ್ಲಿ ಕಿರ್ಚಾಫ್ ರೂಲ್ ಅನ್ನು ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮತ್ತು ಬರೀಬೇಕಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ನಾವು ಕಿರ್ಚಾಫ್ ಕರೆಂಟ್ ಲಾ ಅನ್ನು ನೋಡೋಣ. ನಮ್ ಕಂಡಕ್ಟರ್ ನಲ್ಲಿ ಕರೆಂಟ್ ಎಂಟರ್ ಆಗ್ತಾ ಇದೆ ಮತ್ತು ಈ ಪಾಯಿಂಟ್ ನಲ್ಲಿ ಅಂದ್ರೆ ಜಂಕ್ಷನ್ ಪಾಯಿಂಟ್ ನಿಂದ ಎರಡು ಕರೆಂಟ್ ಲೀವ್ ಆಗ್ತಾ ಇದೆ. ಸೊ ಐ ಕರೆಂಟ್ ಎಂಟರ್ ಆಗ್ತಾ ಇದ್ದಾಗ ಈ ಪಾಯಿಂಟ್ ನಿಂದ I1 ಕರೆಂಟ್ ಹೋಗ್ತಾ ಇದೆ ಮತ್ತು I2 ಕರೆಂಟ್ ಹೋಗ್ತಾ ಇದೆ. ಅಂದ್ರೆ ನಮ್ಗೆ ರೂಲ್ಸ್ ಪ್ರಕಾರ ಕನ್ಸರ್ವೇಷನ್ ಆಫ್ ಚಾರ್ಜ್ ಏನ್ ಹೇಳುತ್ತೆ ಅಂದ್ರೆ, ದ ಟೋಟಲ್ ಚಾರ್ಜ್ ಎಂಟರಿಂಗ್ ದಟ್ ವಿ ಕಾಲ್ಡ್ as ದ ಟೋಟಲ್ ಕರೆಂಟ್ ಎಂಟರಿಂಗ್ ಟು ದಿಸ್ ಪಾಯಿಂಟ್ ಈಸ್ ಈಕ್ವಲ್ ಟು ದ ಟೋಟಲ್ ಕರೆಂಟ್ ಲೀವಿಂಗ್ ಫ್ರಮ್ ದಿಸ್ ಪಾಯಿಂಟ್. Means the algebraic sum of the current entering is equal to the algebraic sum of the current leaving from that point. So this is known as an Kirchhoff current law, or it is also known as an junction law. ನೋಡಿ ಜಂಕ್ಷನ್ ಪಾಯಿಂಟ್ ಗೆ ನಮಗೆ I1, I3, I5 ಈ ಕರೆಂಟ್ ಎಂಟರ್ ಆಗ್ತಾ ಇದೆ. ದೆನ್ ನೆಕ್ಸ್ಟ್ ಆ ಜಂಕ್ಷನ್ ಪಾಯಿಂಟ್ ನಿಂದ I2 ಮತ್ತು I5 ಹೋಗ್ತಾ ಇದೆ. ನಮಗೆ I1, I3 ಮತ್ತು I4 ಕರೆಂಟ್ ನಮಗೆ ಜಂಕ್ಷನ್ ಗೆ ಎಂಟರ್ ಆಗ್ತಾ ಇದೆ. ದೆನ್ ಈ ಜಂಕ್ಷನ್ ನಿಂದ I2 ಮತ್ತು I5 ಕರೆಂಟ್ ಹೋಗ್ತಾ ಇದೆ. ಅಂದ್ರೆ ದ ಟೋಟಲ್ ಕರೆಂಟ್ ಎಂಟರಿಂಗ್ ಈಸ್ ನಥಿಂಗ್ ಬಟ್ I1 plus I3 plus I4 and the total current leaving from that junction is nothing but I2 plus I5. Therefore we can write I1 plus I3 plus I4 is equal to I2 plus I5 ಅಂತ ಬರಿಬಹುದು. ಸೊ ಇದು ನಮಗೆ ಕಿರ್ಚಾಫ್ ಫಸ್ಟ್ ರೂಲ್ ಆಗುತ್ತೆ. ಅಂಡ್ ಸೆಕೆಂಡ್ ರೂಲ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ ಅಂದ್ರೆ, ಇಟ್ ಈಸ್ ಅನ್
the algebraic sum of the changes in potential across any closed loop is always zero. Or we can also be expressed as the algebraic sum of EMF is equal to the algebraic sum of the product of current and resistance. ಅಂತ ಹಿಂಗೆ ಎರಡರಲ್ಲಿ ಕೂಡ ನೀವು ಯಾವುದೋ ಒಂದು ಸ್ಟೇಟ್ಮೆಂಟ್ ಬರೆದ್ರು ಕೂಡ ರೈಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ನಲ್ಲಿ ನೀವು ಬರೀಬೇಕಿದ್ರೆ ಸಿಗ್ನಿಫಿಕೆನ್ಸ್ ಕೇಳಿದಾಗ ಫಸ್ಟ್ ರೂಲು ಕನ್ಸರ್ವೇಷನ್ ಆಫ್ ಚಾರ್ಜ್, ಸೆಕೆಂಡ್ ರೂಲು ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ನಾವು ಬರೀತೇವೆ. ಬಟ್ ಸ್ಟೇಟ್ಮೆಂಟ್ ಕೇಳಿದಾಗ ನೀವು ಸ್ಟೇಟ್ಮೆಂಟ್ ಅನ್ನೇ ಬರೀಬೇಕು. ಸೊ ಅವಾಗ ಇಲ್ಲದ್ರೆ ಮಾರ್ಕ್ಸ್ ಡಿಡಕ್ಟ್ ಆಗುವಂತ ಚಾನ್ಸ್. ಓಕೆ, ನಮ್ಗೆ ಕಿರ್ಚಾಫ್ ಲೂಪ್ ರೂಲ್ ಅನ್ನು ಯಾವುದೇ ನೆಟ್ವರ್ಕ್ಗೆ ಅಥವಾ ಸರ್ಕ್ಯೂಟ್ಗೆ ಅಪ್ಲೈ ಮಾಡ್ಬೇಕಿದ್ರೆ ನಮ್ಗೆ ಸೈನ್ ಕನ್ವೆನ್ಷನ್ ಬರಬೇಕು. ಸೈನ್ ಕನ್ವೆನ್ಷನ್ ಯಾವ ರೀತಿ ಇದೆ ಅಂದ್ರೆ ಒಂದೊಂದು ರೆಫರೆನ್ಸ್ ಬುಕ್ ನಲ್ಲಿ ಒಂದೊಂದು ರೀತಿ ಇದೆ. ಬಟ್ ನಮ್ಗೆ NCERT ಟೆಕ್ಸ್ಟ್ ಬುಕ್ ಎಕ್ಸ್ಪ್ಲನೇಷನ್ ಪ್ರಕಾರ ಹೋದಾಗ ಇನ್ಕ್ರೀಸ್ ಇನ್ ದ ಪೊಟೆನ್ಷಿಯಲ್ ವಿ ಮಸ್ಟ್ ಟೇಕ್ ದ ಪಾಸಿಟಿವ್ ಸೈನ್ ಅಂತ ಹೇಳಿದ್ದಾರೆ. ದೆನ್ ಡಿಕ್ರೀಸ್ ಇನ್ ದ ಪೊಟೆನ್ಷಿಯಲ್ ಇದ್ದಾಗ ನೆಗೆಟಿವ್ ಸೈನ್ ಅನ್ನು ತಗೋಬೇಕು ಅಂತ ಹೇಳಿದ್ದಾರೆ. ಸೊ ಇನ್ಕ್ರೀಸ್ ಇನ್ ದ ಪೊಟೆನ್ಷಿಯಲ್ ಡಿಕ್ರೀಸ್ ಇನ್ ದ ಪೊಟೆನ್ಷಿಯಲ್ ಅಂದ್ರೆ ನಮ್ಗೆ ಕನ್ಫ್ಯೂಸ್ ಆಗ್ಬೋದು. ಅದಕ್ಕೆ ನಾವು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಬಾರ್ದು. ಕರೆಂಟ್ ಡೈರೆಕ್ಷನ್ ನಾವು ಯಾವಾಗಲೂ ಹೆಂಗ್ ತಗೋತೇವ್ರಿ, ಹೈಯರ್ ಪೊಟೆನ್ಷಿಯಲ್ ಇಂದ ಲೋವರ್ ಪೊಟೆನ್ಷಿಯಲ್ ಅಂದ್ರೆ ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ ಗೆ ನಾವು ಡೈರೆಕ್ಷನ್ ಆಫ್ ದ ಕರೆಂಟ್ ತಗೋತಾ ಇರ್ತೇವೆ. ಬಟ್ ಇಲ್ಲಿ ಸೈನ್ ಕನ್ವೆನ್ಷನ್ ರೂಲ್ ಪ್ರಕಾರ ಹೈಯರ್ ಟು ಲೋವರ್ ಪೊಟೆನ್ಷಿಯಲ್ ಹೋದಾಗ ನೆಗೆಟಿವ್ ಸೈನ್ ಬೇಕಾಗುತ್ತೆ. ಆದ್ರಿಂದ ನಾವು ಸೈನ್ ಕನ್ವೆನ್ಷನ್ ತಗೊಂಡಾಗ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಟು ನೆಗೆಟಿವ್ ಸೈನ್ ಅಂಡ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್ ಟು ಪಾಸಿಟಿವ್ ಸೈನ್ ತಗೊಂಡ್ರೆ ಬೆಟರ್. ನೀವು ಹೀಗೂ ತಗೋಬಹುದು ಸರ್, ನಾವು ಡೈರೆಕ್ಷನ್ ಅಲ್ಲಿ ಪಾಸಿಟಿವ್ ಸೈನ್ ತಗೋತೇವೆ ಸರ್ ನಾವು, ಸೊ ಕರೆಂಟ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನೆಗೆಟಿವ್ ಸೈನ್ ತಗೋತೇವೆ ಅಂತ ನೀವು ತಗೋಬಹುದು. ಅವಾಗ ತಗೊಂಡ್ರು ಕೂಡ ಏನು ತೊಂದರೆ ಇಲ್ಲ, ನಮ್ಗೆ ಎಕ್ಸಾಕ್ಟ್ ರಿಸಲ್ಟ್ ಬರುತ್ತೆ. ಬಟ್ ಅಕಾರ್ಡಿಂಗ್ ಟು NCERT explanation ಪ್ರಕಾರ increase in the potential we must take the positive sign, means in the direction of the current is negative. ಸೊ ಇದನ್ನು ಡೈರೆಕ್ಷನ್ ಆಫ್ ಕರೆಂಟ್ ನಲ್ಲಿ ನಾವು ನೆಗೆಟಿವ್ ತಗೊಂಡು ಒಂದು ಲೂಪ್ ಗೆ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಗೆ ನಾವು ಕಿರ್ಚಾಫ್ ರೂಲ್ ಅನ್ನು ಅಪ್ಲೈ ಮಾಡಿ ಯಾವ ರೀತಿ ಇಕ್ವೇಶನ್ ಫ್ರೇಮ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ಡೈರೆಕ್ಟ್ NCERT ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದಂತ ಎಕ್ಸ್ಪ್ಲನೇಷನ್ ಇದೆ, ಜಸ್ಟ್ ಅದನ್ನು ಡಯಾಗ್ರಾಮ್ ನೋಡಿ. ಸೊ ಡಯಾಗ್ರಾಮ್ ಸ್ಕ್ರೀನ್ ಮೇಲೆ ಇದೆ. ಸೊ ಈ ಟೈಮ್ ನಲ್ಲಿ ನಾನು ಕಿರ್ಚಾಫ್ ರೂಲ್ ಅನ್ನು ನಾನು ಸರ್ಕ್ಯೂಟ್ ಕ್ಲೋಸ್ ಲೂಪ್ ಅದಕ್ಕೆ ಅಂದ್ರೆ AHDCBA ಗೆ ನಾನು ಅಪ್ಲೈ ಮಾಡ್ತೀನಿ. ಸೊ AHDCBA ಗೆ ಅಪ್ಲೈ ಮಾಡಿದಾಗ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ನಾನು ಮೂವ್ಮೆಂಟ್ ಆಗ್ತಿದ್ದೀನಿ, ದೇರ್ ಫೋರ್ ದ ಪ್ರೊಡಕ್ಟ್ ಆಫ್ I into R is ನೆಗೆಟಿವ್. ಇದು ಫಸ್ಟ್ ನಮ್ಮ ತಲೆಯಲ್ಲಿ ಇರಬೇಕು. ಕರೆಂಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದ ಕಡೆಯಿಂದ ನಮ್ಗ I into R ವ್ಯಾಲ್ಯೂಸ್ ನೆಗೆಟಿವ್ ಅಂತ ಹೋಗ್ಬೇಕು. ಸೊ ವೆರೆವರ್ ದ ರೆಜಿಸ್ಟರ್ ಇಸ್ ದೇರ್ ದೆನ್ ಓನ್ಲಿ ಪೊಟೆನ್ಷಿಯಲ್ ಡ್ರಾಪ್. ಎಲ್ಲಿ ರೆಜಿಸ್ಟರ್ ಇರುತ್ತೆ ಅಲ್ಲೇ ಮಾತ್ರ ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ನೋಡಿ, ಏನಿಂದ H ಹೋದಾಗ 30 ಓಮ್ ರೆಜಿಸ್ಟರ್ ಇದೆ, ಕರೆಂಟ್ I1 ಇದೆ, ದೇರ್ ಫೋರ್ ವಿ ರೈಟ್ ಇಟ್ ಇಸ್ -30 I1 ಅಂತ ಬರೀಬಹುದು. ದೆನ್ ನೆಕ್ಸ್ಟ್ H2D ನೋ ರೆಜಿಸ್ಟರ್, ದೆನ್ D2C ಬ್ಯಾಟರಿ ಇದೆ, ಅದಕ್ಕೆ ಇಲ್ಲಿ ಮೈನಸ್ ನಿಂದ ಪ್ಲಸ್ ಗೆ ಹೋಗ್ತಾ ಇದ್ದೇವೆ, ಲೋವರ್ ಟು ಹೈಯರ್ ಪೊಟೆನ್ಷಿಯಲ್, ದೇರ್ ಫೋರ್ ಇಟ್ ಇಸ್ +45. Then again C2B, B2A, there are two registers are in series. ಅದಕ್ಕೆ ಟೋಟಲ್ ಆಗಿ 40 + 1 41 ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಅದಕ್ಕೆ ಏನಾಗುತ್ತೆ ಅಂದ್ರೆ -41 I3 = 0. ಇಷ್ಟು ಅಪ್ಲೈ ಮಾಡಕ್ ಬಂದ್ರೆ ಸಾಕು. ಒನ್ಸ್ ಅಗೇನ್ ಇಟ್ ಈಸ್ -30 I1, ದೆನ್ ನೆಕ್ಸ್ಟ್ +45, ದೆನ್ ಆಮೇಲೆ -41 I3 = 0 ಅಂತ ಬರೆದಾಗ ನಮ್ಗೆ ಆನ್ಸರ್ ಬರುತ್ತೆ. ಸೊ ಫಸ್ಟ್ ರೂಲ್ ನೀವು ಎಟ್ ದ ಪಾಯಿಂಟ್ A ಅಂದ್ರೆ ಜಂಕ್ಷನ್ A ಗೆ ಅಪ್ಲೈ ಮಾಡಿದಾಗ ಸೊ I3 ಕರೆಂಟ್ ಈಸ್ ಎಂಟರಿಂಗ್ ಅಂಡ್ I1 I2 ಇಸ್ ಲೀವಿಂಗ್, ದೇರ್ ಫೋರ್ I3 = I1 + I2 ಅಂತ ಕೂಡ ನಾವು ಬರೀಬಹುದು. ಸೊ ಇಷ್ಟು ನಾವು ಅಪ್ಲೈ ಮಾಡಕ್ ಬಂದ್ರೆ ನಮ್ ಕಿರ್ಚಾಫ್ ರೂಲ್ ನಿಂದ ನಾವು ನೆಟ್ವರ್ಕ್ಸ್ ಅಥವಾ ಸರ್ಕ್ಯೂಟ್ಸ್ ಗಳನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಮ್ಯಾರಿಕಲ್ಸ್ ಕ್ವಶನ್ಸ್ ಅನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೋಡೋಣ. ಇಂಪಾರ್ಟೆಂಟ್ ಅಪ್ಲಿಕೇಶನ್ ಕಿರ್ಚಾಫ್ ಲಾಸ್ ಮೇಲೆ 2019 JEE ಎಕ್ಸಾಮ್ಸ್ ನಲ್ಲಿ ಕೇಳಿದ್ದು. ಸೊ ಈ ಸರ್ಕ್ಯೂಟ್ ನಲ್ಲಿ ವಾಟ್ ಇಸ್ ದ ಕರೆಂಟ್ ಅಕ್ರಾಸ್ R1 ರೆಜಿಸ್ಟರ್ ಮತ್ತು R2 ರೆಜಿಸ್ಟರ್ ಅಂತ ಕೇಳಿದ್ದಾರೆ. ಸರಿ, ಸಿಂಪಲ್ ಆಗಿ ನಾವು ಕಿರ್ಚಾಫ್ ಲಾ ನಿಂದ ನಾವು ಸಾಲ್ವ್ ಮಾಡಬಹುದು. ಸೊ ಇಲ್ಲಿ ರೆಜಿಸ್ಟರ್ಸ್ ಎಷ್ಟಿದೆ ಅಂದಾಗೆ ಸರ್ ಜಸ್ಟ್ ಇಲ್ಲಿ ನಾವು ಟರ್ಮಿನಲ್ಸ್ ಅನ್ನು ನೇಮಿಂಗ್ ಮಾಡ್ಕೊಳ್ಬೇಕು. ಸೇ A, B, C, D, E ಅಂಡ್ F. ಇಲ್ಲಿ ಎರಡು ಲೂಪಿಗೆ ನೀವು ಕಿರ್ಚಾಫ್ ಲಾಸ್ ಅನ್ನು ಅಪ್ಲೈ ಮಾಡಿದಾಗ ಈಸಿಯಾಗಿ ನಮಗೆ ಆನ್ಸರ್ ಬರುತ್ತೆ. ಸೊ ಈ ಅಪ್ಲೈ ಕಿರ್ಚಾಫ್ ವೋಲ್ಟೇಜ್ ಲಾ. ಈಗ ನೋಡಿ, ಫಾರ್ ಮೆಸ್ ಯಾವತ್ತು ತಗೊಳ್ಳೋಣ ನಾವು, ಸೇ ಇಟ್ ಈಸ್ A, B, ದೆನ್ C, D, A ತಗೊಂಡಾಗ ಸಪೋಸ್ ಫಸ್ಟ್ ಬ್ಯಾಟರಿನಿಂದ ಸೇ 10 ವೋಲ್ಟ್ ಬ್ಯಾಟರಿಯಿಂದ ಕರೆಂಟ್ ನಾವು I1 ಅಂತ ತಗೊಂಡಾಗ ಸೆಕೆಂಡ್ ಬ್ಯಾಟರಿಯಿಂದ ಕರೆಂಟ್
ಸೇ I2 ತಗೊಂಡಾಗ ಟೋಟಲ್ ಕರೆಂಟ್ ಎಂಟರಿಂಗ್ ಹಿಯರ್ ಇಸ್ I1 ಪ್ಲಸ್ I2 ಆಗುತ್ತೆ. ಸೊ ದೆನ್ ಯು ಅಪ್ಲೈ ದ ರೂಲ್. ಈಗ ಅಪ್ಲೈ ಮಾಡಿದಾಗ ನೋಡಿ ಇಲ್ಲಿ A to B ಹೋಗ್ತಾ ಇದ್ದಾಗ ಲೋವರ್ ಟು ಹೈಯರ್ ಪೊಟೆನ್ಶಿಯಲ್ ಹೋಗ್ತಾ ಇದೆ. ಸೊ ಲೋವರ್ ಟು ಹೈಯರ್ ಪೊಟೆನ್ಶಿಯಲ್ ಮೀನ್ಸ್ ಇಟ್ ಇಸ್ 10 ವೋಲ್ಟ್. ದೆನ್ B to C ಅಗೇನ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂದಾಗ ಮೈನಸ್ ತಗೋಬೇಕು. ಸೊ ಇಟ್ ಇಸ್ ಮೈನಸ್ ಆಫ್ ವಾಟ್ ಇಸ್ ದ ರೆಸಿಸ್ಟೆನ್ಸ್ 20 into I1 plus I2 ಆಗುತ್ತೆ. Then C to D there is no resistor, no potential drop. D to A is also no potential drop, therefore which is equal to 0. It is for the loop A B C D A. Similarly now same F B C E F apply ಮಾಡಿದಾಗ say F B C E F ಗೆ ಸೇಮ್ ಅಪ್ಲೈ ಮಾಡಿ. ದೆನ್ F ನಿಂದ ಸ್ಟಾರ್ಟ್ ಮಾಡಿದಾಗ ಅಗೇನ್ ಲೋವರ್ ಟು ಹೈಯರ್ ಪೊಟೆನ್ಶಿಯಲ್ ಅಂದಾಗ ಪ್ಲಸ್ 10 ಆಗುತ್ತೆ. Then again B to C in the direction of current ಅಂದ್ರೆ minus 20, it is I1 plus I2. Then again the next C to E, no resistor, no potential drop. Then E to F ಮಾಡಿದಾಗ again ಇಲ್ಲಿ 20 ohm resistor ನಲ್ಲಿ ನಮ್ಗೆ ಇಲ್ಲಿ ಕರೆಂಟ್ ಎಷ್ಟು ಆಗ್ತಾ ಇದೆ ಅಂದ್ರೆ I2 ಫ್ಲೋ ಆಗ್ತಾ ಇದೆ. So it is minus 20 I2 because it is in the direction of current. Current direction ನಲ್ಲಿ ಮೈನಸ್ ನಲ್ಲಿ ತಗೋಬೇಕು. ತಗೊಂಡಾಗ from equation 1 ನಲ್ಲಿ ನೋಡಿ, from equation 1 it is 10 minus 20 I1 plus I2 is 0. Therefore this total value gets here 0 minus 20 I2 equal to 0. Therefore I2 value, say current across the second resistor is 0. ಈ ಕರೆಂಟ್ ನಮ್ಗೆ ಇಲ್ಲ ಇತ್ತು 0 ಆಗ್ತು. ಒಂದು ಆನ್ಸರ್ ಬಂತು. Then next ಇನ್ನೊಂದು ನಾವು ಫೈಂಡ್ ಔಟ್ ಮಾಡಿದಾಗ ಇಲ್ಲಿ I2 ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಕ್ವೇಶನ್ 1 ನಲ್ಲಿ, ಸೊ 1 ಇನ್ ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ 10 minus 20 I1 because I2 is 0 which is equal to 0. say minus 20 ಆ ಕಡೆ ತಗೊಂಡಾಗ it is plus 20 ಆಗುತ್ತೆ. so I1 equal to, so it is 10 by 20. so it is 0 cancel, 1 by 2 is 0.5 ampere. therefore 0.5 ampere ಆಗುತ್ತೆ. ಆದ್ರೆ ಅದಕ್ಕೋಸ್ಕರ ಇಲ್ಲಿ ಕರೆಂಟ್ R1 ರೆಸಿಸ್ಟರ್ ನಲ್ಲಿ I1 plus I2 ಇದೆ. ಸೊ I2 0 ಇದೆ. ಸೊ therefore here the current is 0.5 ampere current and here no current I2 equal to 0 ಆನ್ಸರ್ ಇದು ಆಗುತ್ತೆ. 0.5 ಮತ್ತು 0 ಆನ್ಸರ್ ಆಗಬೇಕು. ಕ್ವಶನ್ ನೋಡಿ 2020 JEE ಎಕ್ಸಾಮ್ಸ್ ನಲ್ಲಿ ಕೇಳಿದ್ದು. ಈ ಕ್ವಶನ್ ನಲ್ಲಿ ನಮ್ಗೆ ಎಲ್ಲಾ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಕೆಲವೊಂದು ರೆಜಿಸ್ಟರ್ ವ್ಯಾಲ್ಯೂಸ್ ಇಲ್ಲಿ 2 ohm ಮಾತ್ರ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಟ್ ಇಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ B ವಿತ್ ರೆಸ್ಪೆಕ್ಟ್ ಟು A ಅಂತ ಕೇಳಿದ್ದಾರೆ. ಸೊ ಮೀನ್ಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ VB minus VA ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ B ಮತ್ತು A ಪಾಯಿಂಟ್ ನಿಂದ ಎಷ್ಟಾಗುತ್ತೆ ಅಂತ. ಸೊ ಅದಕ್ಕೆ ನಾನು ಜಸ್ಟ್ ಐ ವಿಲ್ ಕನ್ಸಿಡರ್ ದಿಸ್ ಇಸ್ ಕ್ಲೋಸ್ಡ್ ಪಾತ್. ನಾನು ಒಂದು ಕ್ಲೋಸ್ ಪಾತ್ ಮಾಡ್ಕೊಳ್ತೀನಿ. ಸೊ ಇದನ್ನು ನಾನು VA ಪೊಟೆನ್ಶಿಯಲ್ ಅಂತ ಮಾಡ್ಕೊಳ್ತೀನಿ. ದೆನ್ ನೆಕ್ಸ್ಟ್ ಇದೊಂದು VB ಅಂತ ಮಾಡ್ಕೊಳ್ಬಹುದು ಯಾವುದೇ ಸರ್ಕ್ಯೂಟ್ ನಲ್ಲಿ. ಮಾಡ್ಕೊಂಡಾಗ ಇಲ್ಲಿ ನೋನ್ ವ್ಯಾಲ್ಯೂಸ್ ಎಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಮಾತ್ರ ಆ ಪಾತಿಗೆ ಮಾತ್ರ ಫಾಲೋ ಅಪ್ ಮಾಡಬೇಕು. ಸೊ ಇಲ್ಲಿ ರೆಜಿಸ್ಟರ್ ವ್ಯಾಲ್ಯೂ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿಲ್ಲ ಮತ್ತು ಇಲ್ಲಿ ಕೊಟ್ಟಿಲ್ಲ. ಅದಕ್ಕೆ ನಾವು ಇಲ್ಲಿ ಕ್ಲೋಸ್ ಲೂಪ್ ಅಂದ್ರೆ ಸೇ BDCE ದೆನ್ ಈ ಬ್ಯಾಟ್ರಿದು ಸೇನ ಪಾಯಿಂಟ್ P ಅಂತ ಕರೆದಾಗ P to B. ಈ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಪಾತ್ ನಲ್ಲಿ ನಮ್ಗೆ ಕಿರ್ಚಾಫ್ ಲಾ ಅಪ್ಲೈ ಮಾಡಿದಾಗ ನಮ್ಗೆ ಆನ್ಸರ್ ಬರುತ್ತೆ ಸಿಂಪ್ಲಿ. ಸೊ ವಿಲ್ ಸ್ಟಾರ್ಟ್ ವಿತ್ ಫ್ರಮ್ ದಿಸ್ ಪಾಯಿಂಟ್ B. ಸೇ ತಗೊಂಡಾಗ ಇಟ್ ಈಸ್ VB. then here minus to lower to higher potential ಅಂದಾಗ plus 2 ಆಗುತ್ತೆ. then again D. so here 1 ampere current is coming and here 2 ampere current ಇಲ್ಲಿಂದ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಬರುವಂತ ಕರೆಂಟ್ ನಮಗೆ 1 ampere ಆಗುತ್ತೆ. so here the potential drop is I into R in the direction of current ಇದ್ದ ಕಡೆದು minus 2 into 1 ಆಗುತ್ತೆ. so it's minus 2 into 1. then again ಇಲ್ಲಿ ಬಂದಾಗ from higher to lower ಅಂದಾಗ minus 1. then again it is E potential, it is minus VA equal to 0. so ನಮಗೆ ಬೇಕಾಗಿದ್ದಂತ ಆನ್ಸರ್ VB minus VA equal to, so that this is plus 2 minus 2 ಕ್ಯಾನ್ಸಲ್ ಆಗುತ್ತೆ. minus 1 ಆ ಕಡೆ ಬರೆದಾಗ plus 1 volt. this is a very simple answer we can solve. ಇಂಥ ಕ್ವಶನ್ಸ್ JEE ನೀಟ್ ಮತ್ತು ಕರ್ನಾಟಕ CET ಎಕ್ಸಾಮ್ ನಲ್ಲಿ ಕೂಡ ಕೇಳಿದ್ದಾರೆ. ಸಿಂಪಲ್ ಆಗಿ ನಾವು ಕಿರ್ಚಾಫ್ ಲಾ ನಿಂದ ನಾವು ಯಾವುದೇ ಲೂಪಿಗೆ ಅಪ್ಲೈ ಮಾಡಿದಾಗ ಬೇಕಾದಂತ ಪ್ಯಾರಾಮೀಟರ್ಸ್ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ದೆನ್ ವ್ಯಾಲ್ಯೂ ಆಫ್ ಕರೆಂಟ್ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇಂಥ ನ್ಯೂಮ್ಯಾರಿಕಲ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಗೆ ಲಾ ಕೂಡ ಪರ್ಫೆಕ್ಟ್ ಆಗುತ್ತೆ.